ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಕ್ರೋಧಾದ್ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ವ್ಯಕ್ತಿ ಅವಿವೇಕಿಯಾಗುತ್ತಾನೆ. ಅವಿವೇಕಿತನದಿಂದ ಸ್ಮೃತಿಭ್ರಮಣೆಯಾಗುತ್ತದೆ. ಸ್ಮೃತಿಭ್ರಮಣೆಯಿಂದ ಬುದ್ಧಿನಾಶವಾಗುತ್ತದೆ. ಅದರಿಂದ ವ್ಯಕ್ತಿ ನಾಶವಾಗುತ್ತಾನೆ. ಮನುಷ್ಯ ಇಂದ್ರಿಯ ಸುಖದ ಬೆನ್ನು ಹತ್ತಿ ಅದನ್ನು ಪಡೆಯಲು ಸತತ ಪ್ರಯತ್ನ ಮಾಡುತ್ತಾನೆ. ಕೆಲವು ಸಂಪ್ರದಾಯವಾದಿಗಳ ಮನೆಯಲ್ಲಿ ಹಲವು ರೀತಿಯ ಆಹಾರ ಪದಾರ್ಥಗಳು ನಿಷಿದ್ಧ. ಮಕ್ಕಳಾಗಿರುವಾಗಿನಿಂದ ತಮ್ಮ ಸಹಪಾಠಿಗಳ ಮೂಲಕ ತಮ್ಮ ಮನೆಯಲ್ಲಿ ನಿಷಿದ್ಧ ಆಹಾರ ಸೇವನೆ ಕಲಿಯುವುದರಿಂದ ಆರಂಭವಾಗುವ ಇಂದ್ರಿಯ ಸುಖದ ಅನುಭವ ಮುಂದೆ ಹೊಸ ಹೊಸ ರುಚಿ ಹುಡುಕುತ್ತಾ ಮನೆಯವರಲ್ಲಿ ವೈಮನಸ್ಯ ಹೊಂದುವುದರೊಂದಿಗೆ ಹಾಳಾಗುವ ಸಂಬಂಧ ಕೇಳಿದ್ದನ್ನು ಕೊಡಿಸುತ್ತಾ ದೇಹ ಮನಸ್ಸು ಹಾಳಾಗುವಂತಹ ಪಾನೀಯ ನೀಡಿ ಮನರಂಜನೆಯ ಹೆಸರಿನಲ್ಲಿ ಅಶ್ಲೀಲತೆಯ ಚಿತ್ರ ವಿಚಿತ್ರಗಳನ್ನು ತೋರಿಸಿ ಪ್ರೀತಿಯ ನಾಟಕವಾಡುವ ಕಾಮುಕರಿಗೆ ಹತ್ತಿರವಾಗುತ್ತಾ ಹೆತ್ತವರು ಕುಟುಂಬಸ್ಥರಲ್ಲಿ ಕೋಪ ಮುಂದುವರೆಸುತ್ತಾ ಇಂದ್ರಿಯ ಸುಖದಲ್ಲಿ ಮೈಮರೆತು ಅವಿವೇಕಿಗಳಾಗಿ ತನ್ನವರು ಯಾರು ಪರರು ಯಾರು ಎಂಬುದನ್ನು ನಿರ್ಧರಿಸಲಾಗದೆ ಬುದ್ಧಿವಾದ ಹೇಳಿದರೂ ಕೇಳದೆ ಇಂದ್ರಿಯಗಳ ದಾಸರಾಗಿ ಇಂದ್ರಿಯ ಸುಖ ಬಿಡಲಾರದೆ ಬುದ್ಧಿ ನಾಶವಾಗಿ ಮಾನ ಮರ್ಯಾದೆ ಇಲ್ಲದ ಬದುಕು ಸಾಗಿಸುವ ಉಭಯ ಲಿಂಗಿಗಳನ್ನು ಕಾಣಬಹುದು. ವಯಸ್ಸಿನ ಉನ್ಮಾದದಿಂದ ತನ್ನತನವನ್ನು ಕಳೆದುಕೊಂಡು ಸಾಂಪ್ರದಾಯಿಕವಾಗಿ ಬಂದ ಉಡುಗೆ ತೊಡುಗೆ ಆಚಾರ ಆಹಾರ ವ್ಯವಹಾರ ಎಲ್ಲವನ್ನೂ ಮೂಢನಂಬಿಕೆ ಎಂದು ವಿರೋಧಿಸುತ್ತಾ ಆಧ್ಯಾತ್ಮಿಕ ಜೀವನ ನಡೆಸುವವರನ್ನು ಹೀಯಾಳಿಸುತ್ತಾ ಸಿಗುವುದು ಒಂದೇ ಜೀವನ ಮಜಾ ಮಾಡು ಎಂಬ ಮನಸ್ಥಿತಿ ಅತಿರೇಕಕ್ಕೆ ಹೋಗಿ ಇದನ್ನು ವಿರೋಧಿಸುವ ಜನರಲ್ಲಿ ಕೋಪ ಹೆಚ್ಚುತ್ತದೆ. ಮನೆಯಲ್ಲಿ ನಡೆಯುವ ಆಚರಣೆಗಳೆಲ್ಲ ಮೌಢ್ಯ ಎನ್ನುತ್ತಾ ತಾವೇ ಪ್ರಗತಿಪರರು ಎನ್ನುವ ಅಹಂಕಾರ ಬೇರೆ. ತಾನು ನಂಬಿದ ಇಂದ್ರಿಯ ಸುಖ ಪಡೆಯಲು ಅಡ್ಡಿಪಡಿಸುವ ಎಲ್ಲರಲ್ಲೂ ಕೋಪ ಹೆಚ್ಚಿ ಯಾವುದು ಸರಿ ಯಾವುದು ತಪ್ಪು ಎಂಬ ವಿವೇಕ ನಾಶವಾಗುತ್ತದೆ. ವಿವೇಕ ಹಾಳಾಗುವುದರಿಂದ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರದೆ ಮಾಡುತ್ತಿರುವ ಉದ್ಯೋಗದಲ್ಲೂ ಆಸಕ್ತಿ ಕಡಿಮೆಯಾಗಿ ಉದ್ಯೋಗ ಕಳೆದುಕೊಂಡು ಜೀವನವೇ ನಾಶವಾಗುತ್ತದೆ. ಹರಿ ಓಂ.